ಸೊ ಇದು ನೋಡ್ತಾ ಇದೀರಲ್ಲ, ಇದು ನಮ್ಮ ಕಾಫ್ ಯೂನಿಟ್. ಇದು ತುಂಬಾ ಕ್ರಿಟಿಕಲ್ ಯೂನಿಟ್. ಯಾಕಪ್ಪ ಅಂದ್ರೆ ಇಟ್ ಇಸ್ ಲೈಕ್ ICU. ಸೊ ಹಂಗಾಗಿ ಇದು ಕಾಫ್ ಸ್ಟಾರ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು ಈ ಕಾಫ್ ಸ್ಟಾರ್ಟರ್ ತುಂಬಾ ಪೌಡ್ರಿ ಇಲ್ಲ. ತುಂಬಾ ಪೌಡ್ರಿ ಇದ್ರೆ ಕರು ತಿನ್ನೋದಕ್ಕಾಗಲ್ಲ. ಕಾಫ್ ಸ್ಟಾರ್ಟರ್ ಕೊಟ್ಟಾಗ ಕಂಪಲ್ಸರಿ ನೀರ್ನ ನಾವು ಕೊಡ್ಲೇಬೇಕು. ಅಕಸ್ಮಾತ್ ಕೊಟ್ರೆ ಏನಾಗುತ್ತೆ, ಕೊಟ್ರೆ ಕೈಕಾಲ್ ಸಣ್ಣ ಹೊಟ್ಟೆ ದಮ್ಮಣ್ಣ. ಇಂದಿನ ಕರುವೆ ನಾಳಿನ ಆರೋಗ್ಯವಂತ ಹಸು ಅನ್ನೋದನ್ನ ಡೈರಿಲಿ ನಾವು ಹೇಳ್ತೀವಿ. ಸೊ ಇದು ನೋಡ್ತಾ ಇದೀರಲ್ಲ, ಇದು ನಮ್ಮ ಕಾಫ್ ಯೂನಿಟ್. ಇದು ತುಂಬಾ ಕ್ರಿಟಿಕಲ್ ಯೂನಿಟ್. ಯಾಕಪ್ಪ ಅಂದ್ರೆ ಇಟ್ ಇಸ್ ಲೈಕ್ ICU. ನಮ್ಗೆ ICU ಇದ್ದಂಗೆ. ಏನಂದ್ರೆ ಈ ಕಾಫ್ ನ ನೀವು ಇಷ್ಟೆಲ್ಲ ಅನಿಮಲ್ಸ್ ಫ್ರೀ ಆಗಿದೆ, ಈ ಕಾಫ್ ಮಾತ್ರ ನೀವು ನೋಡಬಹುದು ಸ್ವಲ್ಪ ರಿಸ್ಟ್ರಿಕ್ಟ್ ಆಗಿದೆ. ಯಾಕೆ ರಿಸ್ಟ್ರಿಕ್ಷನ್ಸ್ ಅಂತ ಅಂದ್ರೆ, ಸೊ ಕಾಫ್ ಏನಾದ್ರು ನಾವು ಫ್ರೀ ಆಗಿ ಬಿಟ್ಬಿಟ್ರೆ ಹೋಗಿ ಮಣ್ಣು ತಿನ್ನೋದು, ಎಲೆಗಳು ತಿನ್ನೋದು, ಹುಲ್ ತಿನ್ನೋದು, ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಹಂಗಾಗಿ ಕಾಫ್ ನ ನಾವ್ ಈ ರೀತಿ ಒಂದು ಪೆನ್ಸಲ್ ಇಟ್ಟಿದೀವಿ. ಸೊ ಇದೆಲ್ಲ ನಿಮಗೆ ನೋಡೋದಕ್ಕೆ ಇದು ಕೇಜ್ ತರ ಕಾಣ್ತಾ ಇದೆ ಅಲ್ವಾ ನಿಮ್ಗೆ. ಸೊ ಇದು ಕೇಜ್ ಅಲ್ಲ, ಇದು ಕ್ರೆಡಲ್, ತೊಟ್ಲು, ಕರುವಿನ ತೊಟ್ಲು ಇದು. ಸೊ ನೀವು ನೋಡ್ಬೋದು ಇವೆಲ್ಲ ಲೆಸ್ ದೆನ್ 1 ಮಂತ್ ಏಜ್ ಗ್ರೂಪ್ ಇರೋಕೆ ನೀವು ನೋಡ್ಬೋದು ಕೆಳಗಡೆ ಬೆಡ್ಡಿಂಗ್ ಇದೆ. ಸೊ ನಾವು ರಾಗಿ ಹುಲ್ಲೆಲ್ಲ ಹಾಕಿ, ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು ಯಾವ್ದಾದ್ರು ಆಯ್ತು, ಒಂದು ಬೆಡ್ಡಿಂಗ್ ಮೆಟೀರಿಯಲ್ ನ ಹಾಕ್ಬೇಕು. ಅದ್ರ ಮುಂದ್ಗಡೆ ನಿಮಗೆ ಒಂದು 3 ಕಂಟೈನರ್ಸ್ ಇದೆ. ಅದರಲ್ಲಿ ಒಂದರಲ್ಲಿ ವಾಟರ್ ಇದೆ. ಸೊ ನೀವು ನೋಡ್ಬೋದು ಒಂದರಲ್ಲಿ ವಾಟರ್ ಇದೆ, ಇನ್ನೊಂದ್ರಲ್ಲಿ ಕಾಫ್ ಸ್ಟಾರ್ಟರ್ ಅಂತ ಇದೆ. ಸೊ ಇದು ಕಾಫ್ ಸ್ಟಾರ್ಟರ್ ಅಂತ. ಏನಪ್ಪ ಕಾಫ್ ಸ್ಟಾರ್ಟರ್ ಅಂದ್ರೆ, ಉದಾಹರಣೆಗೆ ಒಂದು ಅನಿಮಲ್ 20 ಲೀಟರ್ ಹಾಲು ಕೊಡ್ತಾ ಇದೆ ಅಂತಂದ್ರೆ, ಸೊ ಆ 20 ಲೀಟರ್ ಹಾಲು ಕೊಡೋದು ಸೊ ಕರುಗೆ ಅಂತ ಕೊಡ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ಅವರ್ ಬೆಟರ್ ನ್ಯೂಟ್ರಿಷನ್ ಅದು 20 ಲೀಟರ್ ಕೊಡ್ತಿರ್ಬೋದು. ಅಕಸ್ಮಾತ್ ನಮ್ ನ್ಯೂಟ್ರಿಷನ್ ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ 10-12 ಲೀಟರ್ ಅಂತೂ ಹಾಲು ಕೊಡುತ್ತೆ. ಸೊ ಅದರಲ್ಲಿ ಕರುಗೆ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ, ಸೊ ಅದ್ರದ್ದು ಬಾಡಿ ವೆಯ್ಟ್ ಮೇಲೆ, ಸೊ 30 kg ಬಾಡಿ ವೆಯ್ಟ್ ಇದೆ ಅಂದ್ರೆ 3 ಲೀಟರ್, 10 kg ಬಾಡಿ ವೆಯ್ಟ್ಗೆ 1 ಲೀಟರ್ ಅಷ್ಟು ಹಾಲು ಬೇಕಾಗತ್ತೆ. ಸೊ ಇದೆಲ್ಲ 30 to 40 kg ಬಾಡಿ ವೆಯ್ಟ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಬೆಳಗ್ಗೆ 3 ಲೀಟರ್ಸ್, ಸಂಜೆ 3 ಲೀಟರ್ಸ್ ಈ ರೀತಿ ಹಾಲ್ನ ಕೊಡ್ತೀವಿ. ಸೊ ರಿಮೈನಿಂಗ್ ಇನ್ನೊಂದು 7 ಲೀಟರ್ಸ್ ಅದ್ರ ರಿಕ್ವೈರ್ಮೆಂಟ್ ಇದೆ ಅಲ್ವಾ, ಆ 7 ಲೀಟರ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಕಾಫ್ ಸ್ಟಾರ್ಟರ್ ನ ಕೊಡ್ತೀವಿ. ಇಟ್ಸ್ ಲೈಕ್ ಅ ಸೆರ್ಲಾಕ್. ಮಕ್ಕಳಲ್ಲಿ ನಾವೇನಾಗುತ್ತೆ, ಹಾಲ್ ಸಾಲಿಲ್ಲ ತಾಯಿ ಹಾಲ್ ಅಂದಾಗ ನಾವ್ ಹೆಂಗೆ ಸೆರ್ಲಾಕ್ ಪೌಡರ್ಸ್ ನ ಕೊಡ್ತೀವಿ, ಆ ರೀತಿ ಇದು ಕಾಫ್ ಸ್ಟಾರ್ಟರ್ ಅಂತ ಹೇಳಿ. ಸೊ ಈ ಕಾಫ್ ಸ್ಟಾರ್ಟರ್ ಅಲ್ಲಿ ಏನಿರುತ್ತೆ, ಸೊ ಇದರಲ್ಲಿ ನಿಮ್ಗೆ ಸೋಯಾ ಪ್ರೋಟೀನ್ ಇರುತ್ತೆ, ಗ್ರೌಂಡ್ ನಟ್ ಪ್ರೋಟೀನ್ ಇರುತ್ತೆ, ಅದಾದ್ಮೇಲೆ ಗ್ರೈನ್ಸ್ ಇರುತ್ತೆ, ಆಮೇಲೆ ಮಿನರಲ್ಸ್ ಇರುತ್ತೆ, ಸಾಲ್ಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಇದಕ್ಕೆ ಒಂದು ಇದ್ರಲ್ಲೂ ಅಷ್ಟೇ ಒಂದು 18 ಟೈಪ್ಸ್ ಆಫ್ ಮಿನರಲ್ಸ್ ನಾವು ಆಡ್ ಮಾಡಿರ್ತೀವಿ, ಎಲ್ಲ ಬೋನ್ ಗ್ರೋತ್ಗೆ ಎಲ್ಲ ಸ್ಟ್ರಾಂಗ್ ಆಗಿ ಗ್ರೋತ್ ಆಗ್ಲಿ ಅನ್ನೋ ಉದ್ದೇಶದಿಂದ. ಸೊ ಈ ಕಾಫ್ ಸ್ಟಾರ್ಟರ್ ನ ಸೊ 5th ಡೇ ಇಂದಾನೆ ಶುರು ಮಾಡಬಹುದು. ಕೊಲೆಸ್ಟ್ರಾಮ್, ಗಿಣ್ಣದ ಹಾಲು ಬರುತ್ತೆ ಸ್ಟಾರ್ಟಿಂಗು. ಸೊ ಗಿಣ್ಣದ ಹಾಲ್ನ ಕರುಗೆ ಎಷ್ಟು ಬೇಕೋ ಅಷ್ಟು ಕುಡಿಬಹುದು. ಸುಮಾರು ಜನ ಬೇದಿ ಆಗುತ್ತೆ ಗಿಣ್ಣದ ಹಾಲು ಕೊಟ್ರೆ, ದಟ್ ಈಸ್ ಅಲ್ ಕಾಮನ್. ಅದು ಕುಡ್ದಿರೋದು ಲಿಕ್ವಿಡ್, ಸೊ ಬರೋದು ಲಿಕ್ವಿಡ್ ಬರುತ್ತೆ. ಸೊ ಅದಕ್ಕೆ ಜಾಸ್ತಿ ವರಿ ಮಾಡ್ಕೋಬಾರ್ದು. ಅಂಡ್ ನಾವ್ ಈ ಕಂಪ್ಯಾರಿಸನ್ ಹೆಂಗ್ ಮಾಡ್ಕೋಬೇಕಂದ್ರೆ, ನಮ್ಮ ಹ್ಯೂಮನ್ ಬೇಬೀಸ್ ಕಂಪೇರ್ ಮಾಡ್ಕೋಬೇಕು. ಹ್ಯೂಮನ್ ಬೇಬೀಸ್ ಹೆಂಗೆ ಹಂಗೆ ಯಾಕೆ ನಾವು ಇಷ್ಟು ಕಂಫರ್ಟಬಲ್ ಆಗಿ ಕೆಳಗಡೆ ಅದಕ್ಕೆ ಬೆಡ್ಡಿಂಗ್ ಕೊಟ್ಟಿದೀವಿ ಅಂದ್ರೆ, ನೀವು ನೋಡ್ಬೋದು ಮಕ್ಳು ಇವತ್ತೇನ್ ಮಾಡ್ತಾರೆ, ಹುಟ್ಟಿದ ತಕ್ಷಣ ರ್ಯಾಪ್ ಮಾಡಿ ಸೀದಾ ಮುಖ ಮಾತ್ರ ಕಾಣಂಗ್ ತಿನ್ಕೊಡ್ತಾರೆ. ನೀವು ನೋಡಿರ್ತೀರಾ. ಯಾಕೆ ಅಂದ್ರೆ ಬೆಚ್ಚಗಿರ್ಲಿ ಒಳಗಡೆ ಅನ್ನೋದು ಒಂದು ಅರ್ಥ ಆಗ್ತಿಲ್ಲ. ಸೊ ಆ ಉದ್ದೇಶಕ್ಕೆ ನಾವ್ ಈ ರೀತಿ ಕೊಟ್ಟಿರ್ತೀವಿ. ಮೆಜಾರಿಟಿ ಟೈಮ್ ಕರುಗಳು ರೆಸ್ಟ್ ಮಾಡ್ತದೆ, ಅರ್ಥ ಆಗ್ತಿಲ್ಲ. ಸೊ ಎರಡನೇದು, ಸೊ ಆ ಮಗು ಮೂವ್ಮೆಂಟ್ ಕಮ್ಮಿ ಇರುತ್ತಲ್ವಾ, ಹ್ಯೂಮನ್ಸ್ ಅಲ್ಲಿ ಹೆಂಗೆ ಮೂವ್ಮೆಂಟ್ ಕಮ್ಮಿ ಇರುತ್ತೆ ಹಂಗೆ ಇದ್ರಲ್ಲೂ ನಾವು ಮೂವ್ಮೆಂಟ್ ನ ಕಮ್ಮಿ ಮಾಡ್ಬೇಕು. ಸ್ಟಾರ್ಟಿಂಗ್ 1 ಮಂತ್, ಅದಾದ್ಮೇಲೆ ನಾವು ಇನ್ಕ್ರೀಸ್ ಮಾಡ್ತೀವಿ. ಇದೆಯಲ್ಲ, ಇದು ನೋಡ್ಬೋದು ನೀವು, ಒಂದು 8 ಫೀಟ್ ಲೆಂತ್, ಒಂದು 2.5 ಫೀಟ್ ವಿಡ್ತ್ ಕೊಟ್ಟಿರ್ತೀವಿ. ಸೊ ಇದು ಇದ್ರಲ್ಲಿ 1 ಮಂತ್ ಇರುತ್ತೆ. ಸೊ ಒನ್ಸ್ ಅದು 2.5 ತಿಂಗಳು ಕ್ರಾಸ್ ಆದ್ಮೇಲೆ, ಸೊ ದಟ್ ಈಸ್ ಫ್ರೀ. ಇದೇನಂದ್ರೆ ಇಲ್ಲಿ ಪ್ರಾಕ್ಟೀಸ್ ಆಗತ್ತೆ ಅದಕ್ಕೆ. ಸೊ ಅದ್ರ ಮುಂದೆ ಫುಡ್, ನೀರು ಅವೈಲೇಬಲ್ ಇರುತ್ತೆ ಅನ್ನೋದಕ್ಕೆ ಒಂದು ಪ್ರಾಕ್ಟೀಸ್ ಆಗತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಅದ್ರ ಯೂನಿಟಿಗೆ ನಾವು ಶಿಫ್ಟ್ ಮಾಡ್ತೀವಿ, ಅಲ್ಲಿ ಅದಕ್ಕೆ ಫ್ರೀ. ಸೊ ಯಾವಾಗ ಬೇಕಾದ್ರೂ ತಿನ್ಬೋದು, ಓಡಾಡ್ಬೋದು, ಪೆಡಕಲ್ಲಿ ಓಡಾಡೋದಕ್ಕೊಂದು ಸ್ಪೇಸು, ಪ್ರತಿಯೊಂದನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ಹಂಗಾಗಿ ಇದು ಕಾಫ್ ಸ್ಟಾರ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮಿಲ್ಕ್ ನಾವೇನ್ ಮಾಡ್ತೀವಿ, ಬೆಳಗ್ಗೆ 3 ಲೀಟರ್, ಸಂಜೆ 3 ಲೀಟರ್ ಮೊದಲನೇ ತಿಂಗಳಲ್ಲಿ. 2ನೇ ತಿಂಗಳಲ್ಲಿ ಬೆಳಗ್ಗೆ 2 ಲೀಟರ್, ಸಂಜೆ 2 ಲೀಟರ್. 3ನೇ ತಿಂಗಳಲ್ಲಿ ಬೆಳಗ್ಗೆ 1 ಲೀಟರ್, ಸಂಜೆ 1 ಲೀಟರ್. ಈ ರೀತಿ ಡಿಕ್ರೀಸ್ ಮಾಡ್ತಾ ಹೋಗ್ತೀವಿ. ಈ ಕಾಫ್ ಸ್ಟಾರ್ಟರ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಕಾಫ್ ಸ್ಟಾರ್ಟರ್ ನ ನೀವು ನೋಡ್ಬೋದು, ಈ ಕಾಫ್ ಸ್ಟಾರ್ಟರ್ ತುಂಬಾ ಪೌಡ್ರಿ ಇಲ್ಲ. ತುಂಬಾ ಪೌಡ್ರಿ ಇದ್ರೆ ಕರು ತಿನ್ನೋದಕ್ಕಾಗಲ್ಲ, ಅದಕ್ಕೆ ಕೆಮ್ಮು ಬರುತ್ತೆ, ಮತ್ತೆ ಗಂಟ್ಲಲ್ಲಿ ಹತ್ತೋದು ಈ ರೀತಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಇದು ನುಚ್ಚು ತರಾನೇ ಇರ್ಬೇಕು, ಒಂದು 6 to 8 mm ಸೈಜ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಇದನ್ನ ಹೆಂಗೆ ಫಸ್ಟ್ ಒಂದು 5 ಡೇಸ್ ಇಂದ ನಾವು ಶುರು ಮಾಡ್ತೀವಲ್ಲ, 50 ಗ್ರಾಮ್ 100 ಗ್ರಾಮ್ ಈ ರೀತಿ ಶುರು ಮಾಡಿ, ಸೊ ಪ್ರತಿ ವೀಕ್ ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಮೊದಲನೇ ವೀಕ್ ಅಲ್ಲಿ ನಾವು ಶುರು ಮಾಡಿದಾಗ 50 ಗ್ರಾಮ್ ಕೊಟ್ಟಿದ್ವಿ ಅಂದ್ರೆ, 2ನೇ ವಾರದಲ್ಲಿ ಅದನ್ನ 100 ಗ್ರಾಮ್ ಮಾಡಬೇಕು, 3ನೇ ವಾರದಲ್ಲಿ ಅದನ್ನ
150 to 200 ಗ್ರಾಮ್ ಮಾಡಬೇಕು. ಈ ರೀತಿ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಎಲ್ಲಿವರೆಗೂ ಅಂದ್ರೆ ಕರು ಅಟ್ಲೀಸ್ಟ್ ಅದು 3 ತಿಂಗಳು ಏಜ್ ಆಗೋವರೆಗೂ 800 ಗ್ರಾಮ್ to 900 ಗ್ರಾಮ್ ಅಷ್ಟು ಕಾಫ್ ಸ್ಟಾರ್ಟರ್ ತಿನ್ನೋ ತರ ಆಗ್ಬೇಕು. ಏನಕ್ಕೆ 800 ಗ್ರಾಮ್ to 900 ಗ್ರಾಮ್ ಅಂದ್ರೆ, ಇವತ್ತು ನೀವು ನೋಡ್ತಾ ಇದ್ರಲ್ಲ ಈ ಕರು, ಇದು ಯಾವಾಗ ಅಡ್ಡೆ ಆಗಿ ಹಸುವಾಗಿ ಮಾರ್ಪಾಡಾಗತ್ತೆ ಅಂತಂದ್ರೆ ಒಂದೇ ಒಂದು ನಿಮಗೆ ಗೊತ್ತಿರಬೇಕು. ಇವತ್ತು ಹುಟ್ಟಿರೋ ತೂಕ ಎಷ್ಟು? 30 kg. ಮಲ್ಟಿಪ್ಲೈ ವಿತ್ 10 ಟೈಮ್ಸ್ ಅದ್ರ ಬಾಡಿ weight ಜಾಸ್ತಿ ಆಗ್ಬೇಕು. 10 ಟೈಮ್ಸ್ ಬಾಡಿ weight ಜಾಸ್ತಿ ಆದ್ರೆ ಶಿ ವಿಲ್ ಕೇಮ್ ಟು ಪ್ಯೂಬರ್ಟಿ, ಪ್ರೌಢಾವಸ್ಥೆಗೆ ಬರುತ್ತೆ. ಅವಾಗ ಹೀಟ್ ಸಿಂಪ್ಟಮ್ಸ್ ನ ತೋರ್ಸೋಕ್ ಶುರು ಮಾಡುತ್ತೆ. ಅವಾಗ ನಾವು ಇನ್ಸಮಿನೇಷನ್ಸ್ ನ ಮಾಡ್ಬೋದು. ಅರ್ಥ ಆಗ್ತಿಲ್ಲ? ಸೊ ಹಂಗ್ ಬರ್ಬೇಕಂದ್ರೆ ಓನ್ಲಿ ವೇ ಇಸ್ ನ್ಯೂಟ್ರಿಷನ್. ಅದಕ್ಕೆ ನಾವೇನ್ ಮಾಡ್ತೀವಿ, ಮಿಲ್ಕ್ ಮತ್ತೆ ಕಾಫ್ ಸ್ಟಾರ್ಟರ್ಸ್ ನ ಕೊಡ್ತೀವಿ. ಸೊ ಇದೆಲ್ಲ ಕೊಟ್ಟಾಗ ಏನಾಗುತ್ತೆ, ಪ್ರತಿದಿನ ಅದು ವೆಯ್ಟ್ ಗೈನ್ ಆಗ್ಬೇಕು. ಯಾಕಂದ್ರೆ 300 kg ಇಸ್ ದ ಟಾರ್ಗೆಟ್. ಆ ಟಾರ್ಗೆಟ್ ರೀಚ್ ಆಗೋದು ಯಾವಾಗ? 10 to 12 months ಟೈಮ್ ಬೇಕು ನಮ್ಮಲ್ಲಿ. ವಿತ್ ಅ ಗುಡ್ ನ್ಯೂಟ್ರಿಷನ್ 10 to 12 months ಅಲ್ಲಿ ಇವೆಲ್ಲ 250 to 300 kg ಕ್ರಾಸ್ ಆಗುತ್ತೆ. ಸೊ ಪ್ಯೂಬರ್ಟಿಗೆ ಬರುತ್ತೆ, ಇನ್ಸಮಿನೇಷನ್ಸ್ ನ ಮಾಡ್ತೀವಿ. ವಿತಿನ್ 2 years ಡೆಲಿವರಿ ಬೇಬಿ ಅಂದ್ರೆ ಒಂದು ಕರುಗೆ ಜನ್ಮ ಕೊಡೋಷ್ಟು ಕೆಪಾಸಿಟಿಗೆ ಬಂದ್ಬಿಡುತ್ತೆ. ಅರ್ಥ ಆಗಿಲ್ಲ? ಯಾಕಂದ್ರೆ ಪ್ರತಿದಿನ ಇದ್ರದ್ದು ಗ್ರೋತ್ 500-600 ಗ್ರಾಮ್ಸ್ ಅಪ್ ಟು 700-800 ಗ್ರಾಮ್ ವರೆಗೂ ವೆಯ್ಟ್ ಗೈನ್ ಆಗುತ್ತೆ ಒಂದು ಡೇ ನಲ್ಲಿ. ಅರ್ಥ ಆಗ್ತಿಲ್ಲ? ಸೊ ವಿತಿನ್ 3 months ನೋವೇರ್ 45 to 50 kg ವೆಯ್ಟ್ ಗೈನ್ ಆಗುತ್ತೆ ಇದರಲ್ಲಿ. 3 months ಅಲ್ಲಿ 45 to 50 kg ಪ್ಲಸ್ ಬರ್ತ್ ವೆಯ್ಟ್ ಒಂದು 30 kg ಅಂತಂದ್ರೆ ಸೊ 80 kg ಅಷ್ಟು ವೆಯ್ಟ್ 3 months ಅಲ್ಲೇ ಬಂದೋಯ್ತು. ಇನ್ನ ಉಳಿದಂತ 7 months ಅಲ್ಲಿ ಅದು ಎವ್ರಿ ಡೇ 800 to 1 kg 800 ಗ್ರಾಮ್ ಇಂದ 1 kg ವೆಯ್ಟ್ ಗೈನ್ ಆಗ್ಬೇಕು. ಅರ್ಥ ಆಯ್ತಾ ಇದು? ಅಂಡ್ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಕಾಫ್ ಸ್ಟಾರ್ಟರ್ ನಾವು ಕೊಟ್ಟಿದೀವಿ ಅಂತ ಅಂದ್ರೆ ಸೊ ವಾಟರ್ ಕೊಡ್ತಕ್ಕಂಥದ್ದು, ನೀರು. ಕಾಫ್ ಸ್ಟಾರ್ಟರ್ ಕೊಟ್ಟಿದೀವಿ ಅಂತಂದ್ರೆ ನೀರು ಕಂಪಲ್ಸರಿ ಕೊಡ್ಲೇಬೇಕು. ಯಾಕಂದ್ರೆ ಕಾಫ್ ಸ್ಟಾರ್ಟರ್ ತಿಂದ್ಮೇಲೆ ಅದಕ್ಕೆ ಜೀರ್ಣ ಮಾಡ್ಕೋಬೇಕಂದ್ರೆ ನೀರು ಇರಲೇಬೇಕು. ಸೊ ಸುಮಾರು ಜನ ಮಿತ್ಸ್ ಇದೆ. ಏನಪ್ಪಾ ಅಂದ್ರೆ ಕರುಗೆ ನೀರ್ ಕೊಡಬಾರದು, 3 ತಿಂಗಳವರೆಗೂ ಕೊಡಬಾರದು, 6 ತಿಂಗಳವರೆಗೂ ಕೊಡಬಾರದು ಅಂತ ಸುಮಾರು ಜನ ನೀರ್ ಕೊಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ನ ಹೇಳ್ತಾರೆ. ಅದೆಲ್ಲ ಮೂಢನಂಬಿಕೆ. ಕರುಗೆ ಡೇ 1 ಇಂದನೇ ನಾವು ನೀರ್ನ ಕೊಡಬಹುದು. ಶುದ್ಧವಾದಂತ ನೀರ್ನ ಕೊಡಬೇಕು. ಕಾಫ್ ಸ್ಟಾರ್ಟರ್ ಕೊಟ್ಟಾಗ ಕಂಪಲ್ಸರಿ ನೀರ್ನ ನಾವು ಕೊಡ್ಲೇಬೇಕು. ಸೊ ನೀರ್ ಕೊಟ್ಟಿಲ್ಲ ಅಂತ ಅಂದ್ರೆ ಸೊ ಅದ್ರದ್ದು ಬಾಡಿಲಿ 90% ವಾಟರ್ ಇರುತ್ತೆ, 85 to 90% ವಾಟರ್ ಇರುತ್ತೆ. ನಾವು ನೀರ್ ಕೊಟ್ಟಿಲ್ಲ ಅಂದ್ರೆ ಅದು ಏನಾಗುತ್ತೆ ಅಂತಂದ್ರೆ ವಾಟರ್ ರಿಸ್ಟ್ರಿಕ್ಷನ್ಸ್ ಇಂದ ಕೂದಲೆಲ್ಲ ಪುಕ್ಕ ಹಾಕೊಳತಕ್ಕಂಥದ್ದು, ಈ ರೀತಿ ಸಮಸ್ಯೆ ಉಂಟಾಗುತ್ತೆ. ಕರು ಗ್ರೋತೆ ಆಗೋದಿಲ್ಲ. ಸೊ ಹಂಗಾಗಿ ವಾಟರ್ ಇಸ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್, ನಾವು ಕೊಡ್ಲೇಬೇಕು ಕಂಪಲ್ಸರಿ. ಅಂಡ್ 2 months ಏಜ್ ಆಗೋವರೆಗೂ ಅದಕ್ಕೆ ನಾವು ಮೇವನ್ನ ಕೊಡಬಾರ್ದು. ಮೇವು ಜೀರ್ಣಿಸ್ಕೊಳ್ಳೋ ಶಕ್ತಿ ಕರುಗೆ ಇರೋದಿಲ್ಲ. ಹಸುಗಳಲ್ಲೆಲ್ಲ 4 ಹೊಟ್ಟೆ ಇರುತ್ತೆ. ನಮ್ ಹ್ಯೂಮನ್ಸ್ಗೆಲ್ಲ ಒಂದೇ ಹೊಟ್ಟೆ, ಹಸುಗಳಲ್ಲೆಲ್ಲ 4 ಹೊಟ್ಟೆ. ಕರು ಅಂತ ಬಂದ್ರೆ ಅಪ್ ಟು 2.5 months ಏಜ್ ಆಗೋವರೆಗೂ ಅದ್ರಲ್ಲೂ ಒಂದೇ ಹೊಟ್ಟೆ ಇರುತ್ತೆ. ಅದು ಹುಲ್ಲನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ, ಫಾಡರ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ. ಹಂಗಾಗಿ ಫಾಡರ್ನ ಕೊಡಬಾರ್ದು. ಸರ್ ಅಕಸ್ಮಾತ್ ಕೊಟ್ರೆ ಏನಾಗುತ್ತೆ? ಕೊಟ್ರೆ ಕೈಕಾಲ್ ಸಣ್ಣ, ಹೊಟ್ಟೆ ದಮ್ಮಣ್ಣ. ಸೊ ಕರು ಸುಮಾರು ಸತಿ ನೋಡಿರ್ತೀರಾ. ಯಾವ್ದನ್ನ? ಅದು ಬೆಡ್ಡಿಂಗ್ ಮೆಟೀರಿಯಲ್. ಅದು ಮೆಜಾರಿಟಿ ಅದು ತಿನ್ನೋದಿಲ್ಲ. ಸಮ್ ಟೈಮ್ ಸುಮ್ನೆ ಏನಾಗುತ್ತೆ, ಅದು ಕಾಣ್ತಾ ಇರುತ್ತಲ್ಲ ಚಿವಿಂಗಿಗೆ ನೋಡುತ್ತೆ, ಬಿಟ್ಬಿಡುತ್ತೆ. ಅದರಿಂದ ಏನು ಅದು ತಿನ್ನೋದಕ್ಕಂತ ಅಲ್ಲ. ಸೊ ನೀವು ಇದೇ ನೋಡಿದ್ರೆ ನೆಕ್ಸ್ಟ್ ಯೂನಿಟ್ ಇದೆ. ಸೊ ನಾವು ಅಲ್ಲೇನ್ ಮಾಡಿದೀವಿ ಅಂತಂದ್ರೆ ಅಲ್ಲಿಂದ ನಾವು ಫಾಡರ್ ಶುರು ಮಾಡ್ತೀವಿ. ಅದು 1.5 month ಏಜ್ ಗ್ರೂಪ್. ಅಲ್ಲಿಂದ ಸ್ವಲ್ಪ ಮೇವ್ನ ಪ್ರಾಕ್ಟೀಸ್ ಮಾಡ್ಸಕ್ ಶುರು ಮಾಡ್ತೀವಿ. ಸೊ ಅಲ್ಲಿ ಕೊಡ್ಬೋದು. ಸೊ ಅದಕ್ಕೆ ನಿಮ್ಗೆ ಕೈಕಾಲ್ ಸಣ್ಣ, ಹೊಟ್ಟೆ ಡುಮ್ಮಣ್ಣ ಕರು ಯಾಕೆ ಬರ್ತಾವಪ್ಪ ಅಂದ್ರೆ ಅತಿ ಕಡಿಮೆ ವಯಸ್ಸಲ್ಲಿ ಅದು ಮೇವ್ನ ತಿನ್ನೋದು, ನೀರ್ನ ರಿಸ್ಟ್ರಿಕ್ಷನ್ ಮಾಡೋದು, ಡಿವರ್ಮಿಂಗ್ ಜಂತುನಾಶಕ ಮಾತ್ರನ ಸರಿಯಾಗಿ ಹಾಕ್ತಲೇ ಇರ್ತಕ್ಕಂಥದ್ದು. 4ನೇದು ಬಂದು ಕರುಗಳಿಗೆ ಏನಪ್ಪಾ ಅಂತಂದ್ರೆ ಕಾಫ್ ಸ್ಟಾರ್ಟರ್ನ ಕೊಡದೇ ಇರ್ತಕ್ಕಂಥದ್ದು. ಈ ಎಲ್ಲಾ ರೀಸನ್ಸ್ ಇಂದ ಏನಾಗುತ್ತೆ, ಸೊ ಹೊಟ್ಟೆ ದಪ್ಪ ಆಗುತ್ತೆ, ಕೈಕಾಲು ಸಣ್ಣ ಆಗುತ್ತೆ, ಮತ್ತೆ ಕೂದಲೆಲ್ಲ ಹಾಕೊಳ್ಳುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇಸ್ ಮಿನರಲ್ಸ್ ಕೊಡದೇ ಇರೋದು, ಮಿನರಲ್ ಮಿಕ್ಸರ್ಸ್ ನ ಕೊಡದೇ ಇರೋದು. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಕರು ಬರುತ್ತೆ. ಒಳ್ಳೆ ಕರು ಬಂತಂದ್ರೆ ಸೊ ಒಂದು ಸ್ಲೋಗನ್ ನೋಡಿರ್ತಿರಲ್ಲ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹ್ಯೂಮನ್ಸ್ ಅಲ್ಲಿ ಹೇಳ್ತೀವಿ. ಇಂದಿನ ಕರುವೆ ನಾಳಿನ ಆರೋಗ್ಯವಂತ ಹಸು ಅನ್ನೋದನ್ನ ಡೈರಿಲಿ ನಾವು ಹೇಳ್ತೀವಿ.